ಎಲ್ರಿಗೂ ನಮಸ್ಕಾರ. ಈ ದಿನ ನಿಮ್ಮನ್ನೆಲ್ಲ ಉದ್ದೇಶಿಸಿ ಕ್ಯಾನ್ಸರ್ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರೋಂತಹ ಕ್ಯಾನ್ಸರ್ ಬಗ್ಗೆ ಮಾತಾಡಿ ಅಂತ ಮೇಡಮ್ ಕೇಳ್ಕೊಂಡ್ರು. ಸೊ ಈಗ ಜನರಲ್ಲಾಗಿ ನಾವು ಫಸ್ಟ್ ನೋಡೋದಾದರೆ ಈಗ ಒಂದು 2-3 ದಶಕದ ಹಿಂದೆ, ಒಂದು 20-30 ವರ್ಷದ ಹಿಂದೆ ನಾವು ಕ್ಯಾನ್ಸರ್ ಅನ್ನತಕ್ಕಂಥದ್ದು ಬಹಳ ಅಪರೂಪದ ಕಾಯಿಲೆ ಆಗಿತ್ತು ಅಂತಲೇ ಹೇಳ್ಬೋದು. ಈಗ ನಾವು ಸಣ್ಣವರಿದ್ದಾಗ ಯಾರಿಗೋ ಕ್ಯಾನ್ಸರ್ ಆಗಿತ್ತಂತೆ, ಆ ಕ್ಯಾನ್ಸರಿಂದ ಅವ್ರು ಸಾವನ್ನಪ್ಪಿದ್ರಂತೆ ಅನ್ನೋದು ಎಲ್ಲೋ ಒಂದು ಸುದ್ದಿ ನಮಗೆ ಅಲ್ಲಿ ಕೇಳಿ ಬರ್ತಾಯಿತ್ತು ಅಷ್ಟೇ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಕ್ಯಾನ್ಸರ್ ಅಂತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಈಗ ಕಂಡು ಬರ್ತಾ ಇದೆ. ಹೇಗೆ ಒಂದು BP ಶುಗರ್ ಅನ್ನೋದು ಕಾಮನ್ ಆಗಿದೆಯೋ ಅದೇ ರೀತಿ ಕ್ಯಾನ್ಸರ್ ಕೂಡ ತುಂಬಾ ಸಾಮಾನ್ಯವಾಗಿ ಇವಾಗ ಕಂಡು ಬರ್ತಾ ಇದೆ. ಅದರಿಂದ ಸಾವನ್ನಪ್ಪತಕ್ಕಂಥವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದಾಗ, ಅಂದರೆ ಇಡೀ ಪ್ರಪಂಚದಲ್ಲಿ ನೋಡಿದಾಗ ಭಾರತ ದೇಶದಲ್ಲಿ ಒಂದು 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಯಾವ ದೇಶದಲ್ಲಿ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ನೋಡಿದಾಗ ನಮ್ಮ ಭಾರತ ದೇಶ 3ನೇ ಸ್ಥಾನದಲ್ಲಿದೆ. ಅಷ್ಟು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಯಾಕಿರ್ಬೋದು ಕಾರಣ ಅಂತ ನಾವು ಯೋಚನೆ ಮಾಡಿದಾಗ, ಜನರಲ್ಲಾಗಿ ಹೇಳೋದಾದರೆ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ಆಗಿನಕ್ಕೂ ಈಗಲೂ ಯಾಕೆ ಜಾಸ್ತಿ ಆಗಿದೆ ಅಂತ ನಾವು ಯೋಚನೆ ಮಾಡಿದಾಗ ನನಗನ್ಸೋದು, ಮತ್ತು ಈ ವೈಜ್ಞಾನಿಕವಾಗಲೂ ಕೂಡ ಏನು ಅಂತಂದರೆ, ಈಗ ನಾವು ಸೇವಿಸ್ತಕ್ಕಂಥದ್ದು ಯಾವುದೂ ಕೂಡ ನಮ್ಮ ವಾತಾವರಣ ಯಾವುದೂ ಶುದ್ಧವಾಗಿಲ್ಲ ಅಂತಲೇ ಹೇಳ್ಬೋದು. ಈಗ ಒಂದು ಉಸಿರಾಡ್ತಕ್ಕಂಥ ಗಾಳಿ ಇರ್ಬೋದು, ನಾವು ಕುಡಿಯುವಂಥ ನೀರಿರ್ಬೋದು, ಸೇವಿಸ್ತಕ್ಕಂಥ ಆಹಾರ ಇರ್ಬೋದು, ಎಲ್ಲವೂ ಕಲುಷಿತವಾಗಿದೆ ಅಂತಲೇ ಹೇಳ್ಬೋದು. ಅದು ಕ್ರಿಮಿನಾಶಕಗಳ ಬಳಕೆ ಇರ್ಬೋದು, ಅಥವಾ ವ್ಯವಸಾಯದಲ್ಲಿ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಮತ್ತು ಹೆಚ್ಚುತ್ತಾ ಇರ್ತಕ್ಕಂತಹ ಕಾರ್ಖಾನೆಗಳು, ಇಂಡಸ್ಟ್ರೀಸು. ಸೊ ಈ ಎಲ್ಲ ಕಾರಣಗಳಿಂದ, ಮತ್ತು ಅತಿಯಾದ ಪ್ಲಾಸ್ಟಿಕ್ ಬಳಕೆ ಇರ್ಬೋದು, ಕಾಸ್ಮೆಟಿಕ್ ಯೂಸ್ ಇರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಏನಾಗಿದೆ, ನಾವು ಏನೇ ಸೇವಿಸಿದ್ರೂ ಕೂಡ ಅದರಲ್ಲಿ ಒಂದು ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಕಾರಕ ಅಂಶಗಳು ನಮ್ಮ ದೇಹವನ್ನು ಸೇರ್ತಾ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ. ಜೊತೆಗೆ ನಮ್ಮ ಜೀವನ ಶೈಲಿಯೂ ಕೂಡ ಒಂದು ಒತ್ತಡದ ಜೀವನ ಶೈಲಿ ಇದೆ. ಜೊತೆಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತೀವಿ, ಅಂದರೆ ದೈಹಿಕ ಚಟುವಟಿಕೆ ಇಲ್ಲದೆ ಇರ್ತಕ್ಕಂತಹ ಒಂದು ಜೀವನ ಶೈಲಿ, ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸೋದಕ್ಕಿಂತ ಜಂಕ್ ಫುಡ್ಸು, ನಮ್ಮ ಬಾಯಿಗೆ ಏನು ರುಚಿ ಕೊಡುತ್ತೋ ಅಂತಹ ಆಹಾರವನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಂದಾಗಿ, ಜೊತೆಗೆ ಹೆಚ್ಚುತ್ತಿರುವ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಸೊ ಇವುಗಳಿಂದಾಗಿ ಕ್ಯಾನ್ಸರ್ ಕಾಯಿಲೆ ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಈ ಕ್ಯಾನ್ಸರ್ ಅಂತಕ್ಕಂಥದ್ದನ್ನು ನಾವು ಯಾವಾಗಲೂ ಮಾತಾಡೋತ್ತಿಗೆ ಏನು ಹೇಳ್ತೀವಿ, ಲಾಸ್ಟ್ ಸ್ಟೇಜಲ್ಲಿ ಇತ್ತಂತೆ, ಅಥವಾ ಇಲ್ಲ ಫಸ್ಟ್ ಸ್ಟೇಜಲ್ಲಿ ಇತ್ತಂತೆ. ಸೊ ಏನಿದು ಕ್ಯಾನ್ಸರ್ ಅಂದರೆ ಏನು, ಅಥವಾ ಈ ಸ್ಟೇಜಸ್ ಅಂದರೆ ಏನು ಅಂತ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ಈಗ ಕ್ಯಾನ್ಸರ್ ಅಂತದ್ದು ಏನು ಅಂದರೆ, ಈಗ ನಾರ್ಮಲಾಗಿ ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ಬೋದು. ನಮ್ಮ ದೇಹ ಇರೋದೇ ಜೀವಕೋಶಗಳಿಂದ. ಪ್ರತಿಯೊಂದು ಅಂಗಗಳಲ್ಲೂ ಕೂಡ ಜೀವಕೋಶಗಳಿರುತ್ತೆ. ಸಾಮಾನ್ಯವಾಗಿ ಏನು ಅಂದರೆ, ಯಾವುದೇ ಒಂದು ಅಂಗದಲ್ಲಿ ಜೀವಕೋಶಗಳೇನಿರುತ್ತೆ ಅಂದರೆ, ಹಳೆಯ ಜೀವಕೋಶಗಳು ನಾಶ ಆಗ್ತಾ ಇರ್ತವೆ, ಹೊಸ ಜೀವಕೋಶಗಳು ಡಿವೈಡ್ ಆಗಿ ಹುಟ್ಕೊಳ್ತಾ ಇರ್ತವೆ. ಈಗ ಹುಟ್ಕೊಳ್ಳೋಂಥ ಜೀವಕೋಶಗಳು ಆರೋಗ್ಯವಾಗಿ ಹುಟ್ಟುತ್ತಾ ಇರ್ತವೆ. ಬಟ್ ಏನಾಗುತ್ತೆ ಅಂದರೆ, ಈ ಕ್ಯಾನ್ಸರ್ ಅಂತಂಥದ್ರಲ್ಲಿ ಈ ಡಿವಿಷನ್ ಅಂತ ಏನು ಹೇಳ್ತೀವಿ, ಜೀವಕೋಶಗಳು ಅದು ಹೆಚ್ಚಾಗೋಂಥದ್ದು, ಒಂದು ಡಿವೈಡ್ ಆಗ್ತಾ ಇರ್ತದನ್ನು ಒಂಥರ ಅನ್ಕಂಟ್ರೋಲ್ಡ್ ಆಗಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಏನು ಹೊಸ ಜೀವಕೋಶಗಳು ಡಿವೈಡ್ ಆಗಿ ಅದಕ್ಕೊಂದು ಕಂಟ್ರೋಲೇ ಇಲ್ಲ ಅನ್ನೋ ಥರ ಯಾವಾಗ ಆಗ್ತಾ ಹೋಗುತ್ತೋ ಆವಾಗ ಅದು ಆರೋಗ್ಯವಾಗೂ ಇರೋದಿಲ್ಲ, ಎಲ್ಲ ಇಮ್ಮೆಚ್ಯೂರ್ ಆಗಿ ಇರ್ತವೆ. ಸೊ ಆ ಒಂದು ಹಾಗೆ ಡೆವಲಪ್ ಆಗಿ ಒಂದು ಕ್ಯಾನ್ಸರ್ ಗೆಡ್ಡೆಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಇದು ಏನು ಅಂತಂದರೆ, ಸಾಮಾನ್ಯವಾಗಿ 1ನೇ ಹಂತದಲ್ಲಿ ಮತ್ತು 2ನೇ ಹಂತದಲ್ಲಿ ಯಾವುದೋ ಒಂದು ಅಂಗಕ್ಕೆ ಅದು ಸೀಮಿತವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಿವರ್ ಕ್ಯಾನ್ಸರ್ ಅಂದರೆ ಅದು ಲಿವರ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಈ 3ನೇ ಹಂತ, 4ನೇ ಹಂತ, ಒಟ್ಟು 4 ಹಂತಗಳಲ್ಲಿ ನಾವು ಕ್ಯಾನ್ಸರ್ ಕಾಯಿಲೆನ ವಿಭಜಿಸ್ತೀವಿ. ಇದು ಒಂದು ಏನಕ್ಕೆ ಅಂತಂದರೆ, ಅದು ಟ್ರೀಟ್ಮೆಂಟ್ ಪರ್ಪಸ್ಗೆ, ಮತ್ತು ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಗುಣಮುಖರಾಗ್ತಾರ, ಇನ್ನು ಎಷ್ಟು ವರ್ಷ ಬದುಕಬಹುದು ಅನ್ನೋ ಒಂದು ಅಂದಾಜು ಮಾಡಲಿಕ್ಕೆ ಇದನ್ನು ಕ್ಯಾನ್ಸರ್ನ ನಾವು 4 ಹಂತಗಳಾಗಿ ನಾವು ವಿಭಜನೆ ಮಾಡ್ತೀವಿ. ಸೊ ಅದರಲ್ಲಿ 3ನೇ ಹಂತ 4ನೇ ಹಂತಕ್ಕೆ ಹೋದಾಗ ಏನಾಗುತ್ತೆ, ಅದು ದೇಹದ ಬೇರೆ ಬೇರೆ ಭಾಗಗಳಿಗೆ ಅದು ಹರಡಿರುತ್ತೆ. ಸೊ ಹಾಗಾಗಿ 1ನೇ ಹಂತ ಮತ್ತು 2ನೇ ಹಂತನ ನಾವು ಪ್ರಾಥಮಿಕ ಹಂತಗಳು ಅಂತೀವಿ, ಅಂದರೆ ಅರ್ಲಿ ಸ್ಟೇಜ್. ಸೊ ಈ ಹಂತದಲ್ಲಿ ನಾವು ಕ್ಯಾನ್ಸರ್ ಕಾಯಿಲೆಯನ್ನು ಕಂಡು ಹಿಡಿದಿದ್ದೇ ಆದಲ್ಲಿ ಆವಾಗ ಅದರಿಂದ ಅವರು ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ಪಡೆದ್ರೆ ಅದರಿಂದ ಗುಣಮುಖರಾಗಂತಹ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಮತ್ತು ಕ್ಯಾನ್ಸರ್ ಬಂದರೂ ಕೂಡ ಬಹಳಷ್ಟು ವರ್ಷಗಳ ಕಾಲ ಅವರು ಆರೋಗ್ಯಕರವಾದ ಒಂದು ಜೀವನವನ್ನು ನಡೆಸ್ಬೋದಾಗಿರುತ್ತೆ. ಅದೇ 3ನೇ ಮತ್ತು 4ನೇ ಹಂತದಲ್ಲಿ ನಾವು ಕ್ಯಾನ್ಸರ್ನ ಡಯಾಗ್ನೋಸಿಸ್ ಮಾಡಿದ್ರೆ ಆವಾಗಲೇ ಅದು ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗಿರೋದ್ರಿಂದ, ಕ್ಯಾನ್ಸರ್ ಉಲ್ಬಣಗೊಂಡಿದ್ರಿಂದ ಏನಾಗುತ್ತೆ,
ನಾವು ಚಿಕಿತ್ಸೆಯನ್ನು ಪಡೆದ್ರೂ ಕೂಡ ಗುಣಮುಖರಾಗೋದಿಲ್ಲ ಅಂತಿಲ್ಲ, ಬಟ್ ಗುಣಮುಖರಾಗೋಂತಹ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ, ಹಾಗೂ ಅದರಿಂದ ಸಾವನ್ನಪ್ಪುವಂತಕ್ಕಂಥ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ನಾವು ಜನರಲ್ಲಾಗಿ ಒಂದು ಸಿಂಪಲ್ಲಾಗಿ ನಾವು ಕ್ಯಾನ್ಸರ್ ಬಗ್ಗೆ ತಿಳ್ಕೊಬೇಕಾದದ್ದು. ನಮ್ಮ ದೇಶದಲ್ಲಿ ಏನು ಒಂದು ಬೇಸರದ ವಿಷಯ ಅಂತಂದರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದನ್ನ ಬಂದ ಮೇಲೆ ಗುಣಮುಖರಾಗೋರ ಸಂಖ್ಯೆಗಿಂತ ಹೆಚ್ಚಾಗಿ ಅದರಿಂದ ಮರಣವನ್ನು ಅಪ್ಪುವಂತಹ ಸಂಖ್ಯೆನೇ ಜಾಸ್ತಿ ಇದೆ. ಯಾಕೆ ಅಂತಂದರೆ, ಅವರು ವೈದ್ಯರ ಬಳಿ ಬಂದು ಸೂಕ್ತ ಚಿಕಿತ್ಸೆಯನ್ನು ಪಡೆಯುವಂಥ ಕಾಲದಲ್ಲಿ ಆಗಲೇ ಅವರು 3ನೇ ಮತ್ತು 4ನೇ ಹಂತದಲ್ಲಿ ಇರ್ತಾರೆ. ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆದ ಮೇಲೆ ಅವರು ವೈದ್ಯರ ಹತ್ರ ಬಂದಿರ್ತಾರೆ. ಹಾಗಾಗಿ ಅದರಿಂದ ಅವರು ಗುಣಮುಖರಾಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆ ಆ ಥರ ಲೇಟ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ, ಯಾಕೆ ಮೊದಲೇ ಅವರು ಬರೋದಿಲ್ಲ ಅಂದರೆ, ಒಂದು ಅಂದ್ಕೊಳ್ಬೋದು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಬಗ್ಗೆ ಇರ್ತಕ್ಕಂತಹ ತಿಳುವಳಿಕೆ ಕಡಿಮೆ ಅಂತಲೇ ಹೇಳ್ಬೋದು. ಅದರ ಬಗ್ಗೆ, ಅದರ ಗುಣಲಕ್ಷಣಗಳ ಬಗ್ಗೆ ಇರ್ಬೋದು, ಅಥವಾ ಅದರ ಕಾರಣಗಳ ಬಗ್ಗೆ ಇರ್ಬೋದು. ಸೊ ಇದರ ಬಗ್ಗೆ ಒಂದು ಅರಿವು ತಿಳುವಳಿಕೆ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಆ ಒಂದು ಲಕ್ಷಣಗಳು ಅವ್ರು ಕಾಣಿಸ್ಕೊಂಡಾಗ ಅದು ಕ್ಯಾನ್ಸರ್ ಅನ್ನೋದನ್ನು ಅವರು ಗಮನಿಸದೆ ನಿರ್ಲಕ್ಷ್ಯ ಮಾಡೋದು, ಉದಾಸೀನ ಮಾಡೋದೇ ಹೆಚ್ಚಾಗಿರುತ್ತೆ. ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರು ಏನು ಅಂತಂದರೆ, ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಉಂಟಾದರೂ ಕೂಡ ಮನೆ ಮದ್ದನ್ನೇ ಮಾಡಿಕೊಂಡು, ಅಯ್ಯೋ ಈಗ ಫಾರ್ ಎಕ್ಸಾಂಪಲ್ ಊಟ ತಿಂದಿದ್ದ ಜೀರ್ಣ ಆಗ್ತಿಲ್ಲ ಅಂತಂದರೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂದ್ಕೊಳ್ಳೋದು, ತಲೆನೋವು ಅಂದರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಬೋದು. ಸೊ ಈ ಥರ ಯಾವುದೇ ಒಂದು ಲಕ್ಷಣಗಳು ಕಂಡ್ರೂ ಅದನ್ನು ಸ್ವಲ್ಪ ಉದಾಸೀನ ಮಾಡಿ, ನಿರ್ಲಕ್ಷ್ಯ ಮಾಡಿ ಲೇಟಾಗಿ ನಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಿರ್ತಾರೆ. ಮತ್ತು ಇನ್ನೊಂದೇನು ಅಂದರೆ, ಈ ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂತಹ ಸ್ತ್ರೀರೋಗ ಕ್ಯಾನ್ಸರ್ಗಳಿರ್ಬೋದು, ಅಥವಾ ಸ್ತನ ಕ್ಯಾನ್ಸರ್ ಇದ್ದಾಗ ಏನು ಅಂದರೆ, ಸ್ತನಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಏನಾದ್ರು ಒಂದು ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ಅದನ್ನು ಮುಕ್ತವಾಗಿ ಒಬ್ಬರ ಹತ್ರ ಚರ್ಚಿಸಲಿಕ್ಕೆ ಅಥವಾ ವೈದ್ಯರ ಹತ್ರ ಹೇಳ್ಕೊಳ್ಳಿಕ್ಕೆ ಒಂದು ಹಿಂಜರಿಕೆ ಇರ್ಬೋದು, ಮುಜುಗರ ಇರ್ಬೋದು. ಸೊ ಈ ಕಾರಣಗಳಿಂದನೂ ತೀರಾ ಅದು ಜಾಸ್ತಿಯಾಗಿ ಅವ್ರಿಗೆ ಅದನ್ನು ಅಸಹನೀಯವಾದಂಥ ಸಂದರ್ಭದಲ್ಲಿ ಅಷ್ಟೇ ಅವರು ವೈದ್ಯರನ್ನು ಕಾಣೋದನ್ನು ನಾವು ನೋಡ್ತೀವಿ. ಸೊ ಈ ಕಾರಣಗಳಿಂದಾಗಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರು ಮತ್ತು ಇನ್ನಿತರರು ಕೂಡ ತುಂಬ ಲೇಟಾಗಿ ವೈದ್ಯರ ಹತ್ರ ಬರ್ತಾರೆ. ಹಾಗಾಗಿ ಕ್ಯಾನ್ಸರಿಂದ ಆಗ್ತಕ್ಕಂತಹ ಮರಣ ಸಂಖ್ಯೆ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ತುಂಬ ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಂಡುಬರ್ತಕ್ಕಂಥದ್ದು ಅಂದರೆ ಸ್ತನ ಕ್ಯಾನ್ಸರ್. ಒಂದು ಕಾಲದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೊರಳ ಕ್ಯಾನ್ಸರ್ ಇತ್ತು. ಈಗ ಸ್ತನ ಕ್ಯಾನ್ಸರ್ ಮೊಟ್ಟ ಮೊದಲ ಸ್ಥಾನದಲ್ಲಿದೆ. ಅದ ನಂತರದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೊರಳ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದು ಕಾಮನ್ನಾಗಿ ಕಂಡು ಬರ್ತಾ ಇದೆ. ಸೊ ಈಗ ಈ ದಿನ ನಾನು ಈ 2 ವಿಷಯಗಳ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂತಂದರೆ, ಈ 2 ಕ್ಯಾನ್ಸರ್ಗಳು ಎಷ್ಟು ಕಾಮನ್ ಇದೆಯೋ ಅಷ್ಟೇ ಇದನ್ನು ನಾವು ತಡೆಗಟ್ಟಬಹುದಾದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ನ ಅಥವಾ ಗರ್ಭಕೊರಳ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದಾಗಿದೆ. ಮತ್ತು ಈ ಸ್ತನ ಕ್ಯಾನ್ಸರ್ನ ನಾವು ಬಹಳ ಸುಲಭವಾಗಿ ಪ್ರಾಥಮಿಕ ಹಂತದಲ್ಲೇ ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆದು ಅದರಿಂದ ಸಂಪೂರ್ಣವಾಗಿ ಗುಣಮುಖರಾಗುವಂಥ ಸಾಧ್ಯತೆಯೂ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಂಡಷ್ಟು ಭಾರತವನ್ನು ಈ ಸ್ತನ ಕ್ಯಾನ್ಸರ್ ಮತ್ತು ಈ ಗರ್ಭಕೊರಳ ಕ್ಯಾನ್ಸರಿಂದ ಮುಕ್ತವನ್ನಾಗಿ ಮಾಡಿಸ್ಬೋದು ಅಂತ ನನಗನ್ಸುತ್ತೆ.